ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಖಾರ್ಕಿವ್ ಸುಮಿಯಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದ್ದು ಮರಿಯುಪೋಲ್ ಸೇರಿ 4 ನಗರದಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಪ್ರಕಾರ ಈಗಾಗಲೇ ಖಾರ್ಕಿವ್ ಸುಮಿಯಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದೆ. ಹಾಗೆಯೇ ಮರಿಯುಪೋಲ್ ಸೇರಿದಂತೆ 4 ನಗರದಲ್ಲಿ ಕದನ ವಿರಾಮವನ್ನ ರಷ್ಯಾ ಈಗ ಘೋಷಣೆ ಮಾಡಿದ್ದು ನಾಗರಿಕರ ಸ್ಥಳಾಂತರಕ್ಕಾಗಿ ಸಮಯಾವಕಾಶವನ್ನ ಕೊಟ್ಟಿದೆ. ರಷ್ಯಾ ಮೊನ್ನೆ ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಿತ್ತು 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ. ಇವತ್ತು ಕೂಡ ಮಾನವೀಯ ದೃಷ್ಟಿಯಿಂದ ಕದನ ವಿರಾಮವನ್ನ ಘೋಷಣೆ ಮಾಡಿದೆ. ಅಲ್ಲಿರುವಂತಹ ನಾಗರಿಕರನ್ನ ಸ್ಥಳಾಂತರ ಮಾಡೋದಕ್ಕಾಗಿ ಅಲ್ಲಿನ ನಾಗರಿಕರು ಸ್ಥಳಾಂತರ ಆಗುವಂತಹ ನಿಟ್ಟಿನಲ್ಲಿ ಸಮಯಾವಕಾಶವನ್ನ ಕೊಟ್ಟಿದೆ ರಷ್ಯಾ. 4 ನಗರಗಳಲ್ಲಿ ಈಗ ಪ್ರಮುಖವಾಗಿ ನಡೀತಾ ಇದ್ದಂತಹ ಈ 4 ನಗರಗಳಲ್ಲಿ ಕೀವ್ ಆಗಿರ್ಬೋದು, ಖಾರ್ಕಿವ್ ಆಗಿರ್ಬೋದು, ಸುಮಿ ಆಗಿರಬಹುದು, ಹೀಗೆ ಎಲ್ಲ ಒಂದು 4 ನಗರಗಳಲ್ಲಿ ಕದನ ವಿರಾಮವನ್ನ ಈಗ ಘೋಷಣೆ ಮಾಡಿದೆ ರಷ್ಯಾ. ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹ ಸಂದರ್ಭದಲ್ಲಿ ನಾಗರಿಕರ ಸ್ಥಳಾಂತರಕ್ಕೆ ಸಮಯಾವಕಾಶವನ್ನ ಕೊಟ್ಟಿದೆ. ಹಾಗಾಗಿ ನಾಗರಿಕರು ಆದಷ್ಟು ಬೇಗ ಈ ಕದನ ವಿರಾಮ ಘೋಷಣೆ ಆದ ಸಂದರ್ಭದಲ್ಲೇ ಸ್ಥಳಾಂತರವನ್ನ ಮಾಡಿಕೊಳ್ಳಬೇಕಾಗತ್ತೆ. ಈಗ 12 ದಿನಗಳಿಂದಲೂ ಸತತವಾಗಿ ಯುದ್ಧ ನಡೀತಾ ಇದೆ. ಈ ಯುದ್ಧದ ಸಂದರ್ಭದಲ್ಲಿ ಅನೇಕ ಕಡೆಗಳಿಂದ ಜನ ಅಲ್ಲಿಂದ ಬರೋದಿಕ್ಕೂ ಕೂಡ ಕಷ್ಟ ಸಾಧ್ಯ ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜನ ಹೊರಗಡೆ ಹೋಗೋದಿಕ್ಕೂ ಆಗದ ಪರಿಸ್ಥಿತಿ, ಕರ್ಫ್ಯೂ ಅನ್ನು ಹೇರಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಜನ ಬೇರೆ ಕಡೆ ಹೇಗೆ ಸ್ಥಳಾಂತರ ಆಗೋದು ಅನ್ನುವಂತಹ ಯೋಚನೆಯಲ್ಲಿದ್ರು. ಈಗ ಕದನ ವಿರಾಮವನ್ನ ರಷ್ಯಾ ಘೋಷಣೆ ಮಾಡಿದೆ. ಹಾಗೇನೆ ಈ ಒಂದು ಕದನ ವಿರಾಮದ ನಂತರ ಏನಾಗಬಹುದು ಅನ್ನುವಂತಹ ಆತಂಕ ಕೂಡ ಇದೆ. ಈಗ ಕದನ ವಿರಾಮ ಘೋಷಣೆ ಆದ ಬಳಿಕ ಮೊನ್ನೆ ಕೂಡ ನಾವು ಗಮನಿಸಿದ್ವಿ, ಕಂಟಿನ್ಯೂಸ್ ಆಗಿ ರಷ್ಯಾ ಯುದ್ಧವನ್ನ ಮಾಡ್ತಾನೆ ಇದೆ. ಈಗ ಮತ್ತೆ ಕದನ ವಿರಾಮವನ್ನ ಘೋಷಣೆ ಮಾಡಿತ್ತು. ಅಂದ್ರೆ ರಷ್ಯಾ ಈ ಹಿಂದೆ ಕೂಡ ಹೇಳಿತ್ತು, ಯಾವಾಗ ಯುದ್ಧ ಆರಂಭ ಆಯಿತು ಆ ಸಂದರ್ಭದಲ್ಲಿ ರಷ್ಯಾ ಹೇಳಿಕೆಯನ್ನ ಕೊಟ್ಟಿತ್ತು, ನಾವು ಯಾವುದೇ ರೀತಿಯ ನಾಗರಿಕರ ಮೇಲೆ ಯುದ್ಧ ಮಾಡೋದಿಲ್ಲ, ನಾಗರಿಕರ ಮೇಲೆ ಈ ರೀತಿಯಂತಹ ಬಾಂಬ್ ಶೆಲ್ ದಾಳಿ ಮಾಡೋದಿಲ್ಲ, ಕ್ಷಿಪಣಿ ದಾಳಿ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಕೆಲವು ಪ್ರದೇಶಗಳಲ್ಲಿ ಉಕ್ರೇನ್ನ ಅಧ್ಯಕ್ಷರು ಹೇಳಿದ ಹಾಗೆ ನಾಗರಿಕರ ಮೇಲೆ ಕೂಡ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ರು. ಪ್ರಮುಖವಾಗಿ ಆ ಒಂದು ರಷ್ಯಾ ಕದನ ವಿರಾಮವನ್ನ ಘೋಷಣೆ ಮಾಡಿದ ದಿನವೇ ಉಕ್ರೇನ್ ಅಧ್ಯಕ್ಷರು ಆರೋಪವನ್ನ ಮಾಡಿದ್ರು, ಯಾವುದೇ ರೀತಿಯಲ್ಲೂ ಇವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಕೂಡ ಅದರ ಉಲ್ಲಂಘನೆಯಾಗಿದೆ ಅನ್ನುವಂತಹ ಮಾತನ್ನ ಉಕ್ರೇನ್ ಅಧ್ಯಕ್ಷರಾಗಿರುವಂತಹ ಝೆಲೆನ್ಸ್ಕಿ ಅವರು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷರಾಗಿರುವ ಪುಟಿನ್ ಅವರು ಹೇಳ್ತಾ ಇರುವಂತಹ ಮಾತೇನಪ್ಪ ಅಂದ್ರೆ, ಜನರ ಸ್ಥಳಾಂತರಕ್ಕೆ ಉಕ್ರೇನ್ ಅವರೇ ಬಿಡ್ತಾ ಇಲ್ಲ, ಅವರೇ ಸ್ಥಳಾಂತರವನ್ನ ಮಾಡ್ತಾ ಇಲ್ಲ, ಬಂಧಿಸಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಡೆದಿತ್ತು. ಈಗ ರಷ್ಯಾದಿಂದ ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ನಾಗರಿಕರ ಸ್ಥಳಾಂತರಕ್ಕಾಗಿ ರಷ್ಯಾ ಈಗ ಸಮಯವನ್ನ ಕೊಟ್ಟಿದೆ. ಈ ಮೂಲಕ ನಾಗರಿಕರು ಅಲ್ಲಿಂದ ಬೇರೆ ಕಡೆ ಹೋಗೋದಿಕ್ಕೆ, ಬೇರೆ ಸುರಕ್ಷಿತ ಪ್ರದೇಶಗಳಿಗೆ ಹೋಗೋದಿಕ್ಕೆ ಈಗ ಸಮಯಾವಕಾಶ ಸಿಕ್ಕಿದೆ. ನಾವು ಗಮನಿಸಿದ್ವಿ, ಈಗ ಭಾರತಕ್ಕೂ ಕೂಡ ಬರುವಂತಹ ಸಂದರ್ಭದಲ್ಲಿ ಇದು ಖಾರ್ಕಿವಿಂದ ಆಗಿರ್ಬೋದು, ಕೀವಿಂದ ಆಗಿರ್ಬೋದು, ಅಲ್ಲಿಂದ ಬರೋದಕ್ಕೆ ಸಾಕಷ್ಟು ಹೆಣಗಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿಂದ ಬೇರೆ ಬೇರೆ ಕಡೆ ಸ್ಥಳಾಂತರ ಆಗೋದಿಕ್ಕೆ ಅಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. ಈಗ ಸದ್ಯಕ್ಕೆ ಆ ಒಂದು ರೀತಿಯಂತಹ ಒಂದು ನಿಟ್ಟುಸಿರನ್ನ ಬಿಡುವಂತಹ ಸಮಯ ಅಂತ ಅನ್ಸುತ್ತೆ. ಹಾಗಾದ್ರೆ ಏನಾಗಬಹುದು? ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಡೆಸುತ್ತಿದ್ದಾರೆ, ರಷ್ಯಾ ಅಧ್ಯಕ್ಷರು ಉಕ್ರೇನ್ ಅಧ್ಯಕ್ಷರ ಜೊತೆ ಮಧ್ಯಸ್ಥಿಕೆಯನ್ನು ವಹಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಕದನ ವಿರಾಮ ಘೋಷಣೆಯಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಈಗ ನಮ್ಮ ಮುಂದೆ ಬರುತ್ತೆ. ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಪ್ರೇಮಶೇಖರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್, ಒಂದ್ ಕಡೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈಗ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. 2-3 ಸಲ ಕಾಲ್ ಅನ್ನು ಕೂಡ ಮಾಡಿದ್ರು. ಉಕ್ರೇನ್ ಅಧ್ಯಕ್ಷರ ಒಂದು ಮನವಿಯ ಮೇರೆಗೆ ರಷ್ಯಾ ಅಧ್ಯಕ್ಷರ ಜೊತೆ ಕೂಡ ಮಾತನಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಶಾಂತಿ ನೆಲೆಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾದ್ರೂ ಕೂಡ ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಸೊ ಈ ಸಲದ ಒಂದು ಅಟೆಂಪ್ಟ್ ಏನ್ ಆಗಬಹುದು? ಮಾತುಕತೆಗಳಿಗೆ ಬಗ್ಗತ್ತಾ ರಷ್ಯಾ ಹೇಗೆ ಅಂತ ಹೇಳಿ? ಇದು ಒಂದು ಒಳ್ಳೆಯ ಬೆಳವಣಿಗೆ. ಹೇಗೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಯುಕ್ರೇನ್ನ ಅಧ್ಯಕ್ಷರು ಮತ್ತೆ ಇದು ರಷ್ಯಾದ ಅಧ್ಯಕ್ಷರು ಇಬ್ಬರ ಜೊತೆನೂ ಒಂದು ಒಳ್ಳೆಯ ಸಂಬಂಧವಂತ, ಎರಡೂ ದೇಶಗಳಿಂದ ಸದ್ಭಾವನೆಯನ್ನ ಒಂಥರ ಪಡ್ಕೊಂಡಿರುವಂತ, ಮತ್ತೆ ಎರಡೂ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರುವಂತ 2 ದೇಶಗಳಲ್ಲಿ ಇಂಡಿಯಾ ಒಂದು, ಮತ್ತೊಂದು ಹಂಗೇರಿ. ಓಕೆ, ಹಂಗೇರಿಯ ಪ್ರಧಾನಮಂತ್ರಿ ಯುದ್ಧಕ್ಕೆ ಮೊದಲೇ ಪ್ರಯತ್ನ ಪಟ್ಟರು, ಅದು ಆಗ್ಲಿಲ್ಲ.
ಆದ್ರೆ ಈಗ ಮೋದಿ ಅವರು ಅಂದ್ರೆ ಅಟ್ಲೀಸ್ಟ್ 11 ದಿನಗಳ ನಂತರ ಇಂತ ಒಂದು ಪ್ರಯತ್ನ ಆರಂಭಿಸಿದಾರಲ್ಲ, ಅದು ಬಹಳ ಒಳ್ಳೇದು. ಇದನ್ನು ಜೆಲೆನ್ಸ್ಕಿ ಸಹ ಮೋದಿ ಅವ್ರನ್ನ ಕೇಳ್ಕೊಂಡಿದ್ರು, ನೀವು ಈ ಪ್ರಯತ್ನ ನೀವು ಮಾಡಬೇಕು ಅಂತ. ಮತ್ತೆ ಆಕ್ಚುಲಿ ಇದು ಮೋದಿ ಅವರು ಭಾರತೀಯರ ರಕ್ಷಣೆಗೋಸ್ಕರಷ್ಟೇ ಮಾತಾಡಿದ್ರು ಅಂತ ಅನಿಸ್ತದೆ, ಬೇರೆ ಏನೇನು ಮಾತಾಡಿದ್ರೆ ನಮ್ಗೆ ವಿವರಗಳು ಗೊತ್ತಾಗಿಲ್ಲ. ಆ ಪ್ರಯತ್ನ ಯಶಸ್ವಿಯಾಗಿತ್ತು. ಅಂದ್ರೆ ಮೋದಿಯವರ ಮಾತಿಗೆ ಪುತಿನ್ ಬೆಲೆ ಕೊಡ್ತಾರೆ ಅನ್ನೋದು ನಮ್ಮ ವಿದ್ಯಾರ್ಥಿಗಳ ರಕ್ಷಣೆಗೆ ರಷ್ಯಾ ಮಾಡಿಕೊಟ್ಟ ಅವಕಾಶದಲ್ಲೇ ಗೊತ್ತಾಗಿತ್ತು. ಹೀಗಾಗಿ ಈಗ ಮೋದಿಯವರು ಮತ್ತೆ ಕದನ ವಿರಾಮದ ಬಗ್ಗೆ ಅಂದ್ರೆ ಶಾಂತಿಯ ಬಗ್ಗೆ ಮಾತುಕತೆ ನಡೆಸ್ತಾ ಏನಂದ್ರೆ ಅದನ್ನ ರಷ್ಯಾ ಸಹ ಮಹತ್ವ ತಗೊಳ್ತೆ, ಪ್ರಪಂಚ ಸಹ ಮಹತ್ವದಿಂದ ನೋಡ್ತದೆ, ಪ್ರಮುಖವಾಗಿ ನೋಡ್ತದೆ. ಆದ್ರೆ ಇಲ್ಲಿ ಇರುವಂತ ಒಂದು ತೊಂದರೆ ಅಂತ ಹೇಳಿದ್ರೆ ನಮಗೆ ನ್ಯಾಟೋದ್ದೇ ಮತ್ತೆ ಪಶ್ಚಿಮ ಜಗತ್ತಿಂದೇ ನಮಗ್ ಬಹಳ ತೊಂದರೆ ಇರೋದು. ಅಂದ್ರೆ ಇದೆಲ್ಲವನ್ನು ಪುತಿನ್ ಮಾಡಿದ್ದು ನ್ಯಾಟೋದ ಪ್ರೊವೊಕೇಶನ್ ಇಂದ. ಇಷ್ಟೆಲ್ಲ ಆಗ್ತಾ ಇರುವಾಗ ಮತ್ತೆ ಆ ಕಡೆಯಿಂದ ಪ್ರೊವೊಕೇಶನ್ ಬಂದಿದೆ. ಇದೇ ನಿನ್ನೆ ದಿನ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ಹೇಳಿದ್ದಾರೆ, ರಷ್ಯಾದ ವಿರುದ್ಧ ನಾವು ಅಂತಾರಾಷ್ಟ್ರೀಯ ಒಂದು ತಂತ್ರವನ್ನ ನಾವು ರೂಪಿಸ್ತಾ ಇದ್ದೀವಿ, ಆದಷ್ಟು ಬೇಗ ಅದನ್ನ ಅನ್ವೇಲ್ ಮಾಡ್ತೀವಿ, ರಷ್ಯಾಕ್ಕೆ ಪಾಠ ಕಲಿಸ್ತೀವಿ, ಅದು ಎಂದೆಂದೂ ಅದು ಮೇಲೇಳಬಾರ್ದು ಆ ರೀತಿ ಮಾಡ್ತೀವಿ ಅಂತ ನಿನ್ನೆ ಮಾತಾಡಿದ್ದಾರೆ. ಅವರು ನನ್ನ ಅಭಿಪ್ರಾಯದಲ್ಲಿ ಜಾನ್ಸನ್ ಒಬ್ಬ ಅಂತಾರಾಷ್ಟ್ರೀಯ ರಾಜಕಾರಣದ ಒಬ್ಬ ವಿದೂಷಕ, ಆದ್ರೂ ಸಹ ಅವರು ಬ್ರಿಟನ್ ಅಂತ ಮಹತ್ವದ ದೇಶದ ಪ್ರಧಾನಮಂತ್ರಿ ಆಗಿರೋದ್ರಿಂದ ಅಲ್ಲಲ್ಲಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಜನ ಸೇರಬಹುದು, ಅಂದ್ರೆ ಬೇರೆ ನಾಯಕರು. ಅದು ಒಂದು. ಮತ್ತೆ ರೊಮಾನಿಯಾದಲ್ಲಿ ಅಂದ್ರೆ ಕಳೆದ 10 ದಿನಗಳಿಂದಲೂ ನ್ಯಾಟೋ ತನ್ನ ಸೇನೆಯನ್ನ ಈ ರೊಮಾನಿಯಾ ಮತ್ತೆ ಹಂಗೇರಿ ಪೋಲೆಂಡ್ ತರ್ತಾ ಇತ್ತು. ನಿನ್ನೆ ಅದನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಅಂದ್ರೆ ಹೀಗಾಗಿ ಏನಾಗಿದೆ ಅದು. ಮತ್ತೆ ಸ್ವೀಡನ್ ಸಹ ಅದು ಯುಕ್ರೇನ್ಗೆ ಬಾಂಬರ್ಗಳ ಮಿಸೈಲ್ಗಳನ್ನ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಏನಾಗಿದೆ, ಒಂದ್ ಕಡೆ ಇಂಡಿಯಾದಂತ ದೇಶ ಶಾಂತಿಗಾಗಿ ಪ್ರಯತ್ನ ಪಡ್ತಾ ಇದ್ರೆ, ಒಂದು ಅವಕಾಶ ಇರುವಾಗ ಪಶ್ಚಿಮದ ದೇಶಗಳು ಅದನ್ನ ಎಲ್ಲವನ್ನೂ ಹಾಳು ಮಾಡೋ ರೀತಿನಲ್ಲೇ ಅವರುಗಳ ನೀತಿಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇವೆ. ಹೀಗಾಗಿ ಇದು ಮೋದಿಯವರ ಮಾತಿಗೆ ಬೆಲೆ ಕೊಡ್ತಾರೋ ಪುತಿನ್, ಇಲ್ಲ ನ್ಯಾಟೋದ ಪ್ರೊವೊಕೇಶನ್ಗೆ ರಿಯಾಕ್ಟ್ ಮಾಡ್ತಾರೋ ಅದನ್ನ ನೋಡ್ಬೇಕಾಗಿದೆ. ಮೋದಿಯವರು ಇನ್ನೊಂದು ಮಾಡಬೇಕಾಗಿದೆ, ಆಯ್ತಾ? ಪುತಿನ್ ಜೊತೆ ಮಾತಾಡೋದಕ್ಕೆ ನ್ಯಾಟೋಗೆ ನೇರವಾಗಿ ಹೇಳಬೇಕಾಗಿದೆ, ನಿಮ್ಮ ಪ್ರೊವೊಕೇಶನ್ ಇಂದ ಎಲ್ಲವೂ ಆದದ್ದು, ನೀವು ಈಗಲೂ ನೀವು ನಿಮ್ಮ ಪ್ರೊವೊಕೇಶನ್ ನಿಲ್ಲಿಸಿದ್ರೆ ಯುಕ್ರೇನ್ ತಗೊಳ್ಳೋದಿಲ್ಲ ನ್ಯಾಟೋಗೆ ಅಂತ ನೀವು ಮಾತು ಕೊಟ್ರೆ, ನಾನು ಪುತಿನ್ ಜೊತೆ ಮಾತಾಡೋದಕ್ಕೆ ನನಗೆ ಹೆಚ್ಚು ಧೈರ್ಯ ಬರ್ತದೆ, ಶಕ್ತಿ ಬರ್ತದೆ ಅಂತ. ಅಂದ್ರೆ ಈ ಘರ್ಷಣೆ ಮೂಲ ಕಾರಣ ಇದೆಯಲ್ಲ, ಅದಕ್ಕೆ ಮೂಲಕ್ಕೆ ಪೆಟ್ಟು ಕೊಡಬೇಕಾಗಿದೆ. ಈಗ ಮೋದಿಯವರಷ್ಟೇ ಅಲ್ಲ, ಶಾಂತಿಗಾಗಿ ಪ್ರಯತ್ನ ಮಾಡೋ ಯಾರಾದ್ರೂ ಸರಿ ಮಾಡ್ಬೇಕಾದಂತ ಮೊದಲ ಪ್ರಯತ್ನ ಅದು ನ್ಯಾಟೋವನ್ನ ಹದ್ದುಬಸ್ತಲ್ಲಿ ಇಡಬೇಕು. ಎಷ್ಟು ಇಂಪಾರ್ಟೆಂಟ್ ಸರ್ ಈಗ ಭಾರತ ಈ ರೀತಿಯಾದಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದನ್ನ ನೀವು ಹೇಳ್ತಾ ಇದ್ರಿ, ಅಂದ್ರೆ ರಷ್ಯಾ ಈ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ, ಅದನ್ನ ಶಾಂತಿಗೆ ವಿಚಾರಕ್ಕೆ ತಗೊಳ್ಳುತ್ತೋ ಅಥವಾ ನ್ಯಾಟೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಗ್ರೆಸಿವ್ ಆಗತ್ತ ಅಂತ ಹೇಳಿ, ಭಾರತದ ಒಂದು ಈ ರೀತಿಯಾದಂತಹ ಒಂದು ಪ್ರಯತ್ನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಆ ಮೂಲಕ ಒಂದು ಇಡೀ ಒಂದು ವಿಶ್ವವೇ ಈಗ ತಿರುಗಿ ನೋಡುವ ಹಾಗೆ ಆಗ್ತಾ ಇದೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಅಂದ್ರೆ ಹಿಂದೆ ಯಾವುದೇ ಒಂದು ಮಹತ್ವದ ಅಂತಾರಾಷ್ಟ್ರೀಯ ಸಂಘರ್ಷವನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಇಂಡಿಯಾ ಎಂದೂ ಪ್ರಯತ್ನ ಪಟ್ಟದ್ದಿಲ್ಲ. ಎಲ್ಲವನ್ನು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇತ್ತು. ಅಲಿಪ್ತಾಲಿ ಅಂದ್ಕೊಂಡು ಹೊರಗಡೆ ನಿಂತ್ಕೊಂಡು ನೋಡಿದಾಗ ಕೊನೆಗೆ ಅವರವರೇ ಪ್ಯಾಲೆಸ್ತೈನ್ ಇರ್ಬೋದು, ಇಸ್ರೇಲ್ ಇರ್ಬೋದು ಅಥವಾ ಗಲ್ಫ್ ಎಲ್ಲವನ್ನು ಅವರೇ ಸರಿ ಮಾಡ್ಕೊಂಡಾಗ ಇಂಡಿಯಾ ಮತ್ತೆ ಇವನ್ ಅಪಾರ್ಥೈಡ್ ಅನ್ನು ಸಹ ಬೈ ಸ್ಟ್ಯಾಂಡರ್ಡ್ ಆಗಿ ಇಂಡಿಯಾ ಸುಮ್ಮನೆ ಕಂಡುಬಿಟ್ಕೊಂಡು ನೋಡುವಂತ ಒಂದು ಸ್ಥಿತಿಲಿತ್ತು, ಆಯ್ತಾ? ಆದ್ರೆ ಈಗ ಪ್ರೊಆಕ್ಟಿವ್ ಆಟಿಟ್ಯೂಡ್ ತೋರಿಸ್ತಾ ಇದೆ. ಅಂದ್ರೆ ಇಂಥ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ನಾವು ಮುಂದಾಗ್ತೀವಿ. ಈಗಾಗಲೇ ಮ್ಯಾಕ್ರೋ ಮಾಡಿದ್ದಾರೆ ಫ್ರೆಂಚ್ ಪ್ರೆಸಿಡೆಂಟ್, ಮತ್ತೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನಫ್ತಾಲಿ ಬೆನೆಟ್ 2.5 ಗಂಟೆ ಮಾತಾಡಿದ್ದಾರೆ. ಮಾಸ್ಕೋಗೆ ಸಡನ್ ಓಡ್ ಹೋಗಿ ಪುತಿನ್ ಜೊತೆ ಮಾತಾಡಿದ್ದಾರೆ. ಅದರಿಂದ ಏನೋ ಪ್ರಯೋಜನ ಇದರ ಕಂಡು ಬಂದಿಲ್ಲ. ಹೀಗಾಗಿ ಆದ್ರೆ ಮೋದಿ ಅವರಿಗೆ ಅಲ್ಲೆಲ್ಲೂ ಸಿಗದಂತ ಒಂದು ಬೆಂಬಲ ಪುತಿನ್ ಅವರಿಂದ ಸಿಗಬಹುದು ಅನ್ಸುತ್ತೆ. ಯಾವ ಕಾರಣಕ್ಕಾಗುತ್ತೆ ಅಂದ್ರೆ ಇಸ್ರೇಲ್ನ ಇದು ಪುತಿನ್ ನಂಬೋದಕ್ಕಾಗಲ್ಲ. ಈ ಆಂಟಿ ರಷ್ಯನ್ ರೆಸಲ್ಯೂಷನ್ ಅನ್ನ ಇದನ್ನ ಅಲ್ಲಿ ಕೋ ಸ್ಪಾನ್ಸರ್ ಮಾಡಿದ್ದು ಇಸ್ರೇಲ್ ಯುನೈಟೆಡ್ ನೇಷನ್ಸ್ ನಲ್ಲಿ. ಹಾಗೆ ಒಂದ್ ಕಡೆ ಮಗುವನ್ನು ಚಿವುಟುತ್ತಾ ತೊಟ್ಟಿಲನ್ನು ತೂಗುವಂತ ಕೆಲಸವನ್ನ ಇಸ್ರೇಲ್ ಮಾಡಿದ್ರಿಂದ ಪುತಿನ್ ಬೆನೆಟ್ ಅವರ ಮಾತನ್ನ ಗಮನಕ್ಕೆ ತಗೊಂಡಿರಲ್ಲ. ಆದ್ರೆ ಇಂಡಿಯಾ ಎರಡೂ ದೇಶಗಳ ಹಿತಾಸಕ್ತಿಗಳ ಬಗ್ಗೆ ಮಾತಾಡಿದೆ. ಯುಕ್ರೇನಿಯನ್ದು ಟೆರಿಟೋರಿಯಲ್ ಇಂಟಿಗ್ರಿಟಿ ಸಹ ಮುಖ್ಯ, ಹಾಗೆ ರಷ್ಯಾದ ಒಂದು ಸೆಕ್ಯೂರಿಟಿ ಕನ್ಸರ್ನ್ ಇದೆಯಲ್ಲ ಅದನ್ನೂ ಸಹ ಗಮನಿಸಬೇಕು ಜಗತ್ತು ಅಂತ. ಅಂದ್ರೆ ಸಮಸ್ಯೆ ಮೂಲವನ್ನೇ ಅವರು ಎತ್ತಿ ಹಿಡಿದಿರೋದ್ರಿಂದ ಅವ್ರ ಮಾತಿಗೆ ಬೆಲೆ ಕೊಡುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ನ್ಯಾಟೋ ಇದೆಯಲ್ಲ, ಇದು ಸಹಕಾರ ಕೊಡಬೇಕು. ಓಕೆ ಸರ್, ಈಗ ಮಾನವೀಯ ನೆಲೆಗಟ್ಟಿನಲ್ಲಿ ಉಕ್ರೇನ್ಗೆ ಒಂದು ರೀತಿಯಂತಹ ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ ಬೆಳವಣಿಗೆಗಳನ್ನ ನಾವು ನೋಡಿದ್ವಿ. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನೋಡೋದಾದ್ರೆ ರಷ್ಯಾ ಈಗ ಭಾರತದ ಮಾತನ್ನು ಕೇಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಆ ಸಾಧ್ಯತೆಗಳನ್ನ ನೋಡೋದಾದ್ರೆ
ಇನ್ಫ್ಯಾಕ್ಟ್ ಇಂಡಿಯಾ ಕೊಟ್ಟದ್ದು ಹ್ಯುಮ್ಯಾನಿಟೇರಿಯನ್ ಏಡ್, ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋಕೆ ಹೋದಂತ ಪ್ಲೇನ್ಗಳಲ್ಲಿ ಮೆಡಿಸಿನ್ ಅದು ಮತ್ತೆ ಬೇಕಂತ ಪರಿಹಾರ ಸಾಮಗ್ರಿಗಳನ್ನ ತುಂಬಿಕೊಂಡು ಹೋಗಿದ್ವಿ. ಖಾಲಿ ಪ್ಲೇನ್ ಹೋಗೋದು ಅದು ಬೇಡ ಅಂತ. ಹೀಗಾಗಿ ಇಂಡಿಯಾ ಕೊಟ್ಟಿರೋದೆಲ್ಲ ಹ್ಯುಮ್ಯಾನಿಟೇರಿಯನ್ ಏಡ್. ಅಲ್ಲಿ ಯಾವುದೂ ಸಹ ಯುಕ್ರೇನಿಯನ್ನರು ರಷ್ಯಾ ವಿರುದ್ಧ ಬಳಸಬಹುದಾದಂತ ಯಾವುದೇ ಆಯುಧವನ್ನ ಇಂಡಿಯಾ ಸಪ್ಲೈ ಮಾಡಿಲ್ಲ. ಹೀಗಾಗಿ ಇಂಡಿಯಾ ಮಾಡಿದ್ದು ರಷ್ಯಾದ ವಿರೋಧಿ ಚಟುವಟಿಕೆ ಅಲ್ಲವೇ ಅಲ್ಲ. ಮತ್ತೆ ಈ ಒಂದು ಹ್ಯುಮ್ಯಾನಿಟೇರಿಯನ್ ಏಡ್ ಅನ್ನ ಕೊಡೋದನ್ನ ಯಾವುದೇ ದೇಶ ಅದನ್ನ ತಪ್ಪು ಅಂತ ತಿಳಿಯೋದಿಲ್ಲ. ಮತ್ತೆ ಇದನ್ನ ಇವರು ಪುತಿನ್ ಸಹ ಹೇಳಿದ್ದಾರೆ. ಇದನ್ನ ಇಂಡಿಯಾ ಒಂದು ಎಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ, ಆದ್ರೆ ಇಂಡಿಯಾಗೆ ಸಹಕಾರನ ಯುಕ್ರೇನ್ ಕೊಡ್ತಾ ಇಲ್ಲ. 5,000 ಇಂಡಿಯನ್ ಸ್ಟೂಡೆಂಟ್ಸ್ ಅನ್ನ ಒಂದು ರೀತಿ ಹ್ಯೂಮನ್ ಶೀಲ್ಡ್ ಆಗಿ ಉಪಯೋಗಿಸಿಕೊಂಡಿದೆ ಯುಕ್ರೇನ್ ಅಂತ ಪುತಿನ್ ಹೇಳಿದ್ದಾರೆ. ಅದೆಷ್ಟು ನಿಜ ಅಂತ ಗೊತ್ತಿಲ್ಲ. ಅಂದ್ರೆ ಇಂಡಿಯಾದ ಪರವಾಗಿ ಪುತಿನ್ ಮಾತಾಡ್ತಾರೆ. ಹೀಗಾಗಿ ಅವರಲ್ಲಿ ಇಂಡಿಯಾದ ಬಗ್ಗೆ, ಮೋದಿ ಅವರ ಬಗ್ಗೆ ಸದ್ಭಾವನೆ ಇದೆ. ಸರ್, ಹಾಗಾಗಿ ಈಗ ನಮ್ ಎಲ್ರಿಗೂ ಇರುವಂತಹ ಒಂದು ಆಶಾಭಾವನೆ ಏನಂದ್ರೆ ಅಟ್ಲೀಸ್ಟ್ ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿದೆ. ಈ ಕದನ ವಿರಾಮ ತಾತ್ಕಾಲಿಕ ಇದ್ದಿದ್ದು ಪರ್ಮನೆಂಟ್ ಆಗಿ ವಿರಾಮವೇ ಆಗ್ಲಿ ಅಂತ ಹೇಳಿ. ಸೊ ಏನು ಆಗಬಹುದು? ರಷ್ಯಾದ ಈಗ ಈ ಒಂದು ಕದನ ವಿರಾಮ ಘೋಷಣೆ ಮಾಡಿರೋದ್ರಿಂದ ಮತ್ತೆ ಯಾವ ರೀತಿಯಾದಂತಹ ಹೆಚ್ಚಿನ ಪ್ರಮಾಣದಲ್ಲಿ ಅಗ್ರೆಸಿವ್ ಆಗಿರುವಂತಹ ಯುದ್ಧವನ್ನೇನಾದ್ರೂ ಮಾಡುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ ಅಂತ ಹೇಳಿ? ನೋಡಿ, ಕಳೆದ ಮಂಗಳವಾರ ಫ್ರೆಂಚ್ ಪ್ರೆಸಿಡೆಂಟ್ ಅವರು ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಪುತಿನ್ ಅವ್ರ ಜೊತೆ 5 ಗಂಟೆಗಳ ಮಾತುಕತೆಯ ನಂತರ ಅವರು ಏನ್ ಹೇಳಿದ್ದು ಅಂದ್ರೆ, ಪುತಿನ್ ಹೇಳ್ತಾರೆ ಇಡೀ ಯುಕ್ರೇನ್ ನನಗ್ ಬೇಕು ಅಂತ ಹೇಳ್ತಾರೆ. ಇದರಿಂದಾಗಿ ಮುಂದಿನ ದಿನಗಳು ಭಯಾನಕವಾಗಲಿವೆ ಅಂತ ಮ್ಯಾಕ್ರೋನ್ ಹೇಳಿದ್ರು. ಅದು ಕಳೆದ ಮಂಗಳವಾರದ ಬೆಳವಣಿಗೆ. ಅನಂತರ ಇದು ಟೆಂಪರರಿ ಸೀಸ್ ಫೈರ್ ಎಲ್ಲವಾಯಿತು, ಹ್ಯುಮ್ಯಾನಿಟೇರಿಯನ್ ಇದಕ್ಕೋಸ್ಕರ. ಹೀಗಾಗಿ ಏನಾಗಿದೆ, ಇದು ಒಂದು ರೀತಿಯ ರಷ್ಯಾ ಪರ್ಮನೆಂಟ್ ಸೀಸ್ ಫೈರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದರ ಒಂದು ಹಿತಾಸಕ್ತಿಗಳನ್ನ ಯುಕ್ರೇನ್ ಮತ್ತೆ ವೆಸ್ಟ್ ಇದೆಯಲ್ಲ ಅದಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ಯುಕ್ರೇನ್ ಯಾವುದೇ ರಷ್ಯಾ ವಿರೋಧಿ ಚಟುವಟಿಕೆಗೆ ತೊಡಗಬಾರದು, ರಷ್ಯಾ ವಿರೋಧಿ ಗುಂಪಿನ ಜೊತೆ ಸೇರಬಾರದು ಅನ್ನೋದು ಪುತಿನ್ ಅವರ ಕಂಡೀಷನ್. ಅದರಿಂದ ಆ ಕಂಡೀಷನ್ ಇಂದ ಅವರು ಹಿಂತೆಗೆಯೋದೇ ಇಲ್ಲ. ಹೀಗಾಗಿ ಆ ಕಂಡೀಷನ್ ಅದು ಬೇಸಿಕಲಿ ಯಾವುದೇ ಒಂದು ದೇಶ, ಮಹತ್ವದ ದೇಶ ಕೇಳ್ಕೊಳ್ಳುವಂತ ಒಂದು ನ್ಯಾಯಯುತ ಬೇಡಿಕೆ. ಅದಕ್ಕೆ ನ್ಯಾಟೋದಿಂದ ಮತ್ತೆ ಇದು ಜೆಲೆನ್ಸ್ಕಿ ಅವರಿಂದ ಇದು ಸಮ್ಮತಿ, ಅಂದ್ರೆ ಇದು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದ್ರೆ ಖಂಡಿತ ಪುತಿನ್ ಇದನ್ನ ಪರ್ಮನೆಂಟ್ ಮಾಡ್ತಾರೆ. ಅವರ ಉದ್ದೇಶ ಸಾಧನೆ ಆಗೋದಾದ್ರೆ ಯುದ್ಧ ನಿಲ್ಲಿಸೋದ್ರಿಂದ, ಅಂದ್ರೆ ರಷ್ಯಾದ ಸೆಕ್ಯೂರಿಟಿ ಕನ್ಸರ್ನ್ ಅದಕ್ಕೆ ಅದಕ್ಕೆ ಬೆಲೆಗೆ ಸಿಗೋದಾದ್ರೆ ಖಂಡಿತ ನಿಲ್ಲಿಸ್ತಾರೆ. ಆದ್ರೆ ಇನ್ನೊಂದು ಅದನ್ನ ಹೇಳಿದ್ನಲ್ಲ, ನ್ಯಾಟೋದ ನೀತಿ ಮತ್ತೆ ಇದೇ ಜೆಲೆನ್ಸ್ಕಿ ನಿನ್ನೆ ಯಾವ ರೀತಿ ಮಾತಾಡಿದ್ದಾರೆ ನೀವು ಗಮನಿಸಿರ್ಬೋದು. ನಿನ್ನೆ ಯುಕ್ರೇನ್ ನಲ್ಲಿ ಒಂದು ಟ್ರೆಡಿಷನಲ್ ರಿಲಿಜಿಯಸ್ ಫೆಸ್ಟಿವಲ್ ಡೇ, ಅಂದ್ರೆ ಅದು ಫರ್ಗಿವ್ನೆಸ್ ಸಂಡೇ ಅಂತ, ಅಂದ್ರೆ ಒಂದು ನಮಗೆ ನೋವು ಮಾಡಿದವ್ರನ್ನ ಕ್ಷಮಿಸೋದಕ್ಕೆ ಅಂತ ಒಂದು ಸಂಡೇ, ಅದು ಒಂಥರ ಅದಂತ ಒಂದು ಸಂಪ್ರದಾಯ ಅವರದ್ದು. ಆದ್ರೆ ಅಲ್ಲಿ ಮಾತಾಡ್ತಾ ಜೆಲೆನ್ಸ್ಕಿ ಹೇಳಿದ್ದು, ನಾವು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀವಿ, ರಷ್ಯಾನ ಮಾತ್ರ ಎಂದೂ ಕ್ಷಮಿಸೋದಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಆದ್ರೆ ರಷ್ಯಾ ಯುಕ್ರೇನ್ ಮೇಲೆ ನಡೆದಂತ ಈ ದಾಳಿಯೆಲ್ಲ ತನ್ನ ಹಿತಾಸಕ್ತಿಯನ್ನು ಇಟ್ಕೊಂಡು ಮತ್ತೆ ಜೆಲೆನ್ಸ್ಕಿ ನ್ಯಾಟೋ ಜೊತೆ ಚೆಲ್ಲಾಟ ಆಡಕ್ ಶುರು ಮಾಡೋದಕ್ಕೆ ಅನ್ನೋದನ್ನ ಜೆಲೆನ್ಸ್ಕಿ ಅರ್ಥ ಮಾಡ್ಕೋಬೇಕು, ಪ್ರಪಂಚ ಅರ್ಥ ಮಾಡಿಸ್ಕೋಬೇಕು. ಇಷ್ಟೆಲ್ಲ ಆದ್ರೆ ಮಾತ್ರ ರಷ್ಯಾ ಈ ಪರ್ಮನೆಂಟ್ ಸೀಸ್ ಫೈರ್ ಮಾಡ್ತದೆ, ಯುದ್ಧವನ್ನು ನಿಲ್ಲಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಸಹ ಅದು ಯುದ್ಧ ಕಂಟಿನ್ಯೂ ಆಗೇ ಆಗ್ತದೆ. ಹೀಗಾಗಿ ಪ್ರಯತ್ನ ಮಾಡೋರು ಯಾರೇ ಆಗ್ಲಿ ನ್ಯಾಟೋ ಮತ್ತೆ ಜೆಲೆನ್ಸ್ಕಿಯ ತಲೆಗೆ ಸ್ವಲ್ಪ ಬುದ್ಧಿಯನ್ನ ತುಂಬಬೇಕು. ರಷ್ಯಾನ ಸೆಕ್ಯೂರಿಟಿ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳಬೇಕು, ಹೇಳಿ ಅವ್ರು ಕನ್ವಿನ್ಸ್ ಮಾಡಬೇಕು. ಈಗ ಕೀವ್, ಕಾರ್ಕಿವ್, ಸುಮಿ ಆಗಿರ್ಬೋದು, ಮಾರಿಯೋಪೋಲ್ ನಲ್ಲೂ ಈಗ 4 ನಗರಗಳಲ್ಲಿ ತಾತ್ಕಾಲಿಕ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿರೋದು. ಎಷ್ಟು ಇಂಪಾರ್ಟೆಂಟ್ ಈ ನಗರಗಳು ಅಂತ ಹೇಳ್ತೀರಿ ಸರ್? ಆಕ್ಚುಲಿ ಕಿಯೇವ್ ಬಗ್ಗೆ ಇಲ್ಲಿ ಅದು ಏನೋ ಪ್ರಭಾವ ಇದ್ರ ಅಗತ್ಯನೇ ಇರ್ಲಿಲ್ಲ. ಯಾಕಂದ್ರೆ ಕಿಯೇವನ್ನ ರಷ್ಯಾ ಸರೌಂಡ್ ಮಾಡಿಲ್ಲ, ಆಯ್ತಾ. ರಷ್ಯಾದ ಸೇನೆ ಉತ್ತರದಲ್ಲಿ ಬಂದು ನಿಂತು ಬಿಟ್ರೆ ಇದೆಯೇನ. ಇನ್ನು ಕಿಯೇವ್ನ ರೈಲ್ವೆ ಸ್ಟೇಷನ್ ಎಲ್ಲವೂ ಓಪನ್ ಆಗಿದೆ. ಕಿಯೇವ್ ರೈಲ್ವೆ ಸ್ಟೇಷನ್ ಇಂದ ರೈಲುಗಳು ಹೊರಡ್ತಾ ಇವೆ ಯುಕ್ರೇನ್ ಮತ್ತೆ ರುಮಾನಿಯನ್ ಕಡೆಗೆ, ಪಶ್ಚಿಮದ ಕಡೆಗೆ. ಹೀಗಾಗಿ ಅಲ್ಲಿ ಸೀಸ್ ಫೈರ್ ಡಿಕ್ಲೇರ್ ಮಾಡಿ ಒಂದು ರೀತಿಯ ಹ್ಯುಮ್ಯಾನಿಟೇರಿಯನ್ ಅದು ಅಂತ ದೊಡ್ಡ ಒಂದು ಇದು ಅಗತ್ಯನೇ ಇರಲಿಲ್ಲ. ಬೇಕಾಗಿದ್ದದ್ದು ಮತ್ತೆ ಕಿಯೇವ್ ಮೇಲೆ ಭಯಂಕರ ದಾಳಿಯನ್ನೇನು ಮಾಡಿಲ್ಲ. ಕೆಲವು ರಾತ್ರಿಗಳು ಕಂಪ್ಲೀಟ್ ಸೈಲೆಂಟ್ ಆಗಿತ್ತು ರಷ್ಯನ್ ಸೇನೆ, ಆಯ್ತಾ. ಹೀಗಾಗಿ ಕಿಯೇವ್ನಲ್ಲಿ ಈಗಾಗಲೇ ಒಂದು ಅನಧಿಕೃತ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಓಪನ್ ಆಗಿದೆ, ಸೀಸ್ ಫೈರ್ ಇದೆ ಅಂತಾನೆ ನಾವು ಹೊಂದ್ಕೋಬಹುದು. ಆದ್ರೆ ಮುಖ್ಯವಾಗೋದು ಖಾರ್ಕಿವ್ನಲ್ಲಿ ಮತ್ತೆ ಮರಿಯಾಪೋಲ್ನಲ್ಲಿ. ಯಾಕಂದ್ರೆ ಆ ಎರಡೂ ನಗರಗಳನ್ನ ರಷ್ಯನ್ ಸೇನೆ ಸಂಪೂರ್ಣವಾಗಿ ಎಂತದ್ದು ಸರೌಂಡ್ ಮಾಡಿಬಿಟ್ಟು ಸುತ್ತಗಟ್ಟು ಬಿಟ್ಟಿದೆ. ಹೀಗಾಗಿ ಅಲ್ಲಿ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಗಳು ಬೇಕೇ ಬೇಕು. ಇದು ಯಶಸ್ವಿ ಆದ್ರೆ ಇದು ಬಹಳ ಸಂತೋಷ
ಸಂತೋಷದ ವಿಷಯ ಅಲ್ಲಿಯ ಜನಕ್ಕೆ, ಇಂಡಿಯನ್ಸ್ ತುಂಬಾ ಇದ್ದಾರೆ ಅಂತ ಇಲ್ಲಿ. ಇನ್ಕೆ ಕಾರ್ಕಿವ್ ಪಕ್ಕದ ಒಂದು ಎಜುಕೇಶನಲ್ ವಿಲೇಜ್ ನಲ್ಲಿ 1,000ಕ್ಕಿಂತ ಹೆಚ್ಚು ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ಹೀಗಾಗಿ ಮತ್ತೆ ಮಾರಿಯಾಪೋಲ್ ನಲ್ಲೂ ಸಹ ದೊಡ್ಡ ಹ್ಯುಮ್ಯಾನಿಟೇರಿಯನ್ ಕನ್ಸರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ 2 ನಗರಗಳಲ್ಲಿ ಇದು ಯಶಸ್ವಿ ಆದ್ರೆ ಬಹಳ ಒಳ್ಳೆಯದು. ಕೀವ್ನಲ್ಲಿ ಈಗಾಗಲೇ ಅದು ಅನಧಿಕೃತವಾಗಿ ಜಾರಿಯಲ್ಲೇ ಇದೆ. ಓಕೆ, ನಾನು ಮಾತನಾಡಿಸ್ತೀನಿ ಸರ್ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ಳೋದಿದೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಉತ್ತರ ಪ್ರದೇಶ, ಉತ್ತರ